ಹಾಯ್ ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಿಂಧು ಗೌಡ ಯೂಟ್ಯೂಬ್ ಚಾನಲ್. ಇಲ್ಲಿ ನಾನು ಅರ್ಲಿ ಮಾರ್ನಿಂಗ್ ಎದ್ದು ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ನನ್ನ ಡೇ ಯಾವಾಗಲೂ ಇದೇ ಥರ ಸ್ಟಾರ್ಟ್ ಆಗುತ್ತೆ, ರಂಗೋಲಿಯಿಂದನೇ ಸ್ಟಾರ್ಟ್ ಆಗುತ್ತೆ. ನನಗೆ ಡೈಲಿ ರಂಗೋಲಿ ಹಾಕ್ತೀನಿ ನಮ್ಮ ಮನೆ ಮುಂದೆ ಹೊಸ್ಲಿಗೆ. ಒನ್ ಡೇನೂ ಸಹ ಮಿಸ್ ಮಾಡಲ್ಲ ನಾನು. ಇವತ್ತು ಸಿಂಪಲಾಗಿ ಈ ಥರ ರಂಗೋಲಿ ಹಾಕ್ಕೊಂಡಿದ್ದೆ. ಇದು ತುಂಬ ಈಸಿ, 6 to 6 ತುಂಬ ಚೆನ್ನಾಗೂ ಕಾಣಿಸುತ್ತೆ. ಈ ಥರ ಎಲ್ಲ ಹಾಕ್ಕೊಂಡು ನೋಡಿದ್ರಲ್ಲ ನವಿಲು ಎಷ್ಟು ಚೆನ್ನಾಗಿ ಕೂಗ್ತಿದೆ. ಆ್ಯಂಡ್ ಅಲ್ಲಿಂದ ಕಿಚನ್ಗೆ ಬಂದು ನಾನಿಲ್ಲಿ ಹಾಟ್ ವಾಟರ್ನ ಡಿಟಾಕ್ಸ್ ಡ್ರಿಂಕ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಸಿಂಪಲ್ಲಾಗಿರೋದು ರೆಡಿ ಮಾಡ್ಕೊಳ್ತಿದ್ದೀನಿ. ಇವತ್ತು ಮೆಂತ್ಯ ವಾಟರ್ ಕುಡಿಯೋಣ ಅಂತ ಹೇಳಿ ಮೆಂತ್ಯ ವಾಟರ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ಗೆ ಡೈರೆಕ್ಟು ಟೀ ಮಾಡಿಬಿಟ್ಟು ರಾಗಿ ಗಂಜಿ ಬೇಡ ಅಂತ ಹೇಳಿದರು. ಸೊ ಅವ್ರಿಗೂ ಸಹ ಟೀ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಶುಂಠಿ, ಲವಂಗ, ಏಲಕ್ಕಿನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಈ ಥರ ಹಾಕ್ಕೋಬೇಕು. ನಾವು ಟೀ ಕುಡಿಬಾರ್ದು ಜಾಸ್ತಿ. ಏನಾದರೂ ಬೈ ಚಾನ್ಸ್ ಟೀ ಕುಡಿದ್ರು ಹೆಲ್ತಿಯಾಗಿ ಟೀ ಕುಡಿಬೇಕು ಅಂತ ಹೇಳೋದಷ್ಟೇ. ಈ ಥರ ಶುಂಠಿ ಎಲ್ಲ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೀ ಟೇಸ್ಟ್ ಸಹ. ಹಸ್ಬೆಂಡ್ ಆಯಿತಾ ಇನ್ನೂ ಇಲ್ವಾ ಅಂತ ಕೇಳ್ತಿದ್ರು. ಹೆಡ್ಡೇಕ್ ಆಗ್ತಿತ್ತಂತೆ, ಆಲ್ಮೋಸ್ಟ್ ನಿದ್ದೆ ಮಾಡಿರಲಿಲ್ಲ ನೈಟ್ ಅವರು, ಪಾಪ ಯಾಕೋ ಗೊತ್ತಿಲ್ಲ. ಆ್ಯಂಡ್ ನಾನಿಲ್ಲಿ ನೀರನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಕುಡಿತಾ ಇದ್ದೆ. ಅದಕ್ಕೆ ಕೆಳಗಡೆ ಎಲ್ಲ ಇರುತ್ತೆ ಅಲ್ವಾ ಮೆಂತ್ಯ, ಅದಕ್ಕೆ. ಆ್ಯಂಡ್ ಇಲ್ಲಿ ಟೀ ಎಲ್ಲ ಆಲ್ಮೋಸ್ಟ್ ರೆಡಿ ಆಯಿತು. ನಾನು ಇವತ್ತು ನೆನ್ನೆ ನೈಟು ಗ್ರೀನ್ ಹೆಸರು ಕಾಳನ್ನ ಮೊಳಕೆ ಬರೆಸಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಣ್ಣ ವಿಷಯನ ಈ ಥರ ಖುಷಿ ಕೊಡುತ್ತೆ ನನಗೆ. ಆಮೇಲೆ ನಾನು ನನ್ನ ಹಸ್ಬೆಂಡು ಇಬ್ಬರು ಕೂತ್ಕೊಂಡು ಟೀ ಕುಡಿದ್ವಿ. ನಾನು ಕಾಫಿ ಮಾಡ್ಕೊಂಡಿದ್ದೆ, ಟೀ ಕುಡಿಯೋದಿಲ್ಲ ನಾನು. ನನಗೂ ಸ್ವಲ್ಪ ಯಾಕೋ ಲೈಟಾಗಿ ಹೆಡ್ಡೇಕ್ ಆಗ್ತಿತ್ತು. ಸೊ ಇಬ್ಬರು 10 ಮಿನಿಟ್ಸ್ ಹೀಗೆ ಕೂತ್ಕೊಂಡು ಮಾತಾಡ್ತೀವಿ ಅರ್ಲಿ ಮಾರ್ನಿಂಗು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದರೆ ನಾವು ಅರ್ಲಿ ಮಾರ್ನಿಂಗು. ಇಲ್ಲಿ ಬ್ರೇಕ್ಫಾಸ್ಟ್ಗೆ ನಾನು ಅವಲಕ್ಕಿ ಮಾಡ್ಕೊಳ್ತಿದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡ್ತೀನಿ. ಎಲ್ಲರೂ ಅವಲಕ್ಕಿ ಮಾಡ್ತಾರೆ, ಬಟ್ ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ. ಒಂದು ಪ್ಯಾನ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಪೀನಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಆಮೇಲೆ ಆನಿಯನ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಬ್ರೌನಿಷ್ ಆದಮೇಲೆ ಅರಿಶಿನ ಹಾಕ್ಕೊಂಡು ಒಂದು ಸ್ವಲ್ಪ ವಾಟರ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಾವು ವಾಶ್ ಮಾಡಿಟ್ಟಿರೋ ಅವಲಕ್ಕಿನ ಇಲ್ಲಿ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಟ್ರೆ ರೆಡಿ ಆಗಿಬಿಡುತ್ತೆ. ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಕೊರಿಯಾಂಡರು ಲೀವ್ಸ್ ಹಾಕ್ಕೊಳ್ಳಿ. ಆಮೇಲೆ ಈ ಥರ ಇತ್ತು ಬ್ರೇಕ್ಫಾಸ್ಟು. ಎಗ್ ಸಹ ಅದ್ರ ಜೊತೆ ನಾನು ಆ್ಯಡ್ ಮಾಡ್ಕೊಂಡಿದ್ದೆ. ನಾನು ಆಫೀಸ್ಗೆಲ್ಲ ರೆಡಿಯಾಗಿ ದೇವರಿಗೆ ದೀಪ ಹಚ್ಚಿದೆ. ನನ್ನ ಮುದ್ದು ರಾಜ್ಕುಮಾರಿ ಸಹ ಪೂಜೆ ಮಾಡ್ತಿದ್ದಾರೆ ನೋಡಿ ಇಲ್ಲಿ. ಹಣ್ಣೆಲ್ಲ ಪೂಜೆ ಎಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಆಫೀಸ್ಗೆ. ನನ್ನ ಸ್ಕೂಟಿ ಬಂದಾಗಿಂದ ನನ್ನ ಹಸ್ಬೆಂಡು ಅವ್ರ ಬೈಕು ತೊಗೊತಾ ಇಲ್ಲ, ಅವ್ರ ಕಾರು ತೊಗೊತಾ ಇಲ್ಲ, ಏನೋ ಸ್ಕೂಟಿಯಲ್ಲೇ ಹೋಗ್ತಾ ಇದ್ದಾರೆ ಆಫೀಸ್ಗೆ. ದಟ್ಸ್ ಓಕೆ. ನಾವು ಆಫೀಸ್ಗೆ ಹೋಗ್ತಾಯಿದ್ವಿ. ನಮ್ಮ ಬೆಂಗಳೂರು ಎಷ್ಟು ಫಾಸ್ಟಾಗಿ ಓಡುತ್ತಂದರೆ ನಾನ್ ಸ್ಟಾಪ್. ಯಾಕೆಂದರೆ ಎಷ್ಟು ಜನ ಕೆಲಸ ಮಾಡೋರು ಬೆಳಗ್ಗೆ ಎದ್ದು ನೋಡಿ ಹಿಂಗೆಲ್ಲ ಫಾಸ್ಟಾಗಿ ಹೋಗ್ತಾ ಇರ್ತಾರೆ. ನಮ್ಮ ಆಫೀಸಲ್ಲಿ ನೋಡಿ ಎಷ್ಟು ಕೂಲಾಗಿ ಕಾಮಾಗಿ ಎಷ್ಟು ಚೆನ್ನಾಗಿದೆ. ನನ್ನ ಫೇವ್ರೇಟ್ ರೋಡ್ ಇದು. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತಲ್ವ ರೋಡು. ಆಫೀಸ್ಗೆಲ್ಲ ರೀಚ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ ರಂಗೋಲಿ ನಮ್ಮ ಆಫೀಸ್ ಮುಂದೆ. ನಮ್ಮ ಹುಡುಗಿ ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ, ಗಂಗಾ ಅನ್ನೋರು. ಇಲ್ಲಿ ರೀಚ್ ಆದಮೇಲೆ ನನ್ನ ಮನೇಲಿ ಬ್ರೇಕ್ಫಾಸ್ಟ್ ಮಾಡಿಸೋದಿಲ್ಲ ಮಗಳಿಗೆ, ಆಫೀಸಲ್ಲೇ ಮಾಡಿಸ್ತೀನಿ, ಬಿಕಾಸ್ ವಾಮಿಟ್ ಮಾಡಿಬಿಡ್ತಾಳೆ ಅಂತ. ಇಲ್ಲಿ ಸರ್ ಮೀಟಿಂಗ್ ಮಾಡ್ತಾಯಿದ್ರು. ನಾನು ನನ್ನ ಮಗಳಿಗೆ ಬ್ರೇಕ್ಫಾಸ್ಟ್ ಮಾಡಿಸ್ತಾಯಿದ್ದೀನಿ. ಹೋಗಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡಿಸ್ತೀನಿ, ಮನೆಯಲ್ಲೇ ಮಾಡಿದ್ರೆ ಟ್ರಾವೆಲಿಂಗಲ್ಲಿ ವಾಮಿಟ್ ಮಾಡ್ತಾರೆ ಅಂತ. ಇಲ್ಲಿ ನನ್ನ ಆರಾಧ್ಯ ದೈವ ವೆಂಕಟರಮಣ ಸ್ವಾಮಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ನನಗೆ ಯಾಕೋ ಜಂಕ್ ತಿನ್ನಬೇಕು ಅನ್ನಿಸ್ತಾಯಿತ್ತು. ನಾನು ಜಂಕ್ ಜಾಸ್ತಿ ಪ್ರಿಫರ್ ಮಾಡಲ್ಲ, ಜಾಸ್ತಿ ತಿನ್ನೋದು ಇಲ್ಲ ನಾವು. ನನ್ನ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕ್ಯಾರೆಟ್ ತಿಂತಾಯಿದ್ದಾರೆ, ಸ್ಪೂನೆಲ್ಲ ಈಸ್ಕೊಂಡು ಅವರೇ. ಆಮೇಲೆ ಜಂಕ್ ಎಲ್ಲ ತಿನ್ಕೊಂಡ್ಮೇಲೆ ನಾವು ಇಲ್ಲಿ ವೆಜಿಟೇಬಲ್ ಶಾಪಿಂಗ್ ಮಾಡ್ತಾಯಿದ್ದೀನಿ. ನಾನು ಸ್ಟ್ರೀಟ್ ಶಾಪಿಂಗು ಜಾಸ್ತಿ ಮಾಡ್ತೀನಿ. ನಾರ್ಮಲಾಗಿ ಮಾರ್ಟ್ಸಲ್ಲೂ ತೊಗೊತೀನಿ. ಬಟ್ ನನ್ನ ಕಂಪೇರ್ ಮಾಡಿದ್ರೆ ಸ್ಟ್ರೀಟ್ ಶಾಪಿಂಗಲ್ಲಿ ವೆಜಿಟೇಬಲ್ಸು ಫ್ರೆಶ್ ಆಗಿರುತ್ತೆ ಯಾವಾಗ್ಲೂ. ಅವ್ರು ಫ್ರೆಶ್ ಆಗಿ ತಂದು ಆವಾಗಿಂದ ಆವಾಗೇ ಮಾರಿಬಿಡ್ತಾರೆ. ನಾನು ಎಲ್ಲ ಕಡೆ ಶಾಪಿಂಗ್ ಮಾಡ್ತೀನಿ, ದಿಸ್ ವಾಸ್ ದ ಬೆಸ್ಟ್ ಅಂತ ನನಗನ್ಸುತ್ತೆ. ವೆಜಿಟೇಬಲ್ಸ್ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋದ್ವಿ. ನೋಡಿ, ವೆರ್ ಇಸ್ ದ ಬಾಲ್ ಕ್ಯಾಟ್, ಡಾಗ್, ಎಲಿಫೆಂಟ್, fish, ice cream, that is ice cream, okay. Fish, grapes, show me the horse, ice cream, jug, kite, lion. Where is the lion?
Show me the lion. Show me. Oh, lion. Show me the lion. Lion. Where is the lion? Very good. Mango. 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 Oh, very nice. Parrot. Queen. Very good. Parrot. Very good. Tomato. No, no, no. Where is the tomato? Where is the tomato? Oh, that is xylophone. Umbrella. Umbrella. Show me the umbrella, Kanda. Kanda, show me the umbrella. Where is the zebra? Ambachu. Where is the zebra? Okay, Kanda, start. Purple. 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 Yes. Orange. Red. Very good, Nannamma. Yes, Kanda. Yellow. Yes, Nanna. Pink. Yes, Nannamma. Blue. Very good, Nannamma. Duck, Kanda. Put a duck. Yes! Super, Nanna. Very good, very good. ಕಂದ ಕಮ್ ಎಕ್ಸಸೈಸ್ ಮಾಡಿದ್ದು ಸಾಕು ಬಾ ನನ್ನಮ್ಮ. ಏನು ಮಾಡ್ತಾ ಇದ್ದೀರಾ ಮೇಡಮ್? ಎಕ್ಸಸೈಸ್ ಯಾರು ಹೇಳ್ಕೊಟ್ರು ಎಕ್ಸಸೈಸು? ಅಪ್ಪಾಜಿನ ಹೇಳಿಕೊಟ್ಟಿದ್ದು ಮಮ್ಮಿನಾ? ಮತ್ತೆ ಅಪ್ಪಾಜಿ ಹೆಸರು ಹೇಳ್ತಾ ಇರೋದು ಯಾಕೆ? ಓಕೆ, ಎಕ್ಸಸೈಸ್ ಮಾಡೋದು ಹೆಂಗೆ? ಎಕ್ಸಸೈಸ್ ಮಾಡಿ. ಹಾಂ, ವೆರಿ ಗುಡ್ ಅಮ್ಮ. ಹಂಗೇನಾ? ಕೈ ಓ, ಹಂಗೆ ಎಕ್ಸಸೈಸ್ ಮಾಡೋದು. ಮತ್ತೆ ಏನು ಎಕ್ಸಸೈಸ್ ಮಾಡ್ತಾರೆ? ಹಂಗೆ ಮಾಡ್ತಾರಾ? ಮತ್ತೆ ಹಂಗೆ ಮಾಡ್ತಾರೆ. ಮತ್ತೆ ಮತ್ತೆ ನೆಕ್ಸ್ಟ್ ಹೆಂಗೆ ಮಾಡ್ತಾರೆ? ಓ ಓ ಹಂಗೆ ಮಾಡ್ತಾರೆ. ನೆಕ್ಸ್ಟ್ ಎಕ್ಸಸೈಸ್ ಮಾಡು. ಹಂಗೆ ಯಾರು ಮಾಡಿದ್ರಮ್ಮ ಎಕ್ಸಸೈಸು? ಹಾಂ, ಯಾರಿಗೆ? ನೋಡಿದ್ರಿ ಅಲ್ವಾ ನಮ್ಮ ಮದ್ದು ರಾಜ್ಕುಮಾರಿ ಏನೆಲ್ಲ ಮಾಡ್ತಾರೆ ಅಂತ. ಈಗ ಕಿಚನ್ಗೆ ಬಂದಿದ್ದಾರೆ ಅವ್ರ ಅಪ್ಪಾಜಿಗೆ ಊಟ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಅಮ್ಮ ಪ್ಲೀಸ್ ಕೊಡಿ ಅಂತ. ಅದು ವಾಯ್ಸ್ ಕಟ್ ಆಗಿಬಿಟ್ಟಿದೆ, ಇಲ್ಲಾಂದರೆ ರಾಗ್ ಆಗ್ತಿದೆ. ತುಂಬ ಚೆನ್ನಾಗಿ ಕೇಳ್ತಾರೆ. ಆ್ಯಂಡ್ ಈ ಥರ ನಾನು ಆಮ್ಲೆಟ್ ಹಾಕಿ ಕೊಟ್ಟಿದ್ದರೆ ಎತ್ಕೊಂಡೋಗಿ ಅವ್ರ ತಂದೆಯವ್ರಿಗೆ ಕೊಡ್ತಾರೆ. ನೋಡಿ, ತುಂಬ ಮುದ್ದು. ಮನೇಲಿ ಏನೇ ಮಾಡಿದ್ರು ತೊಗೊಂಡೋಗಿ ಅವ್ರ ಅಪ್ಪಾಜಿಗೆ ಕೊಡ್ತಾರೆ. ಇಷ್ಟು ಚೆನ್ನಾಗಿ ನೋಡೋಕ್ಕೆ ಒಂಥರ ಖುಷಿ ಇದೆಲ್ಲ. ವ್ಲಾಗ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಏನೇ ಫುಡ್ ಮಾಡಿದ್ರು ತೊಗೊಂಡೋಗಿ ಅವ್ರ ತಂದೆಗೆ ನಮ್ಮ ರಾಜ್ಕುಮಾರಿನೇ ಇಸ್ಕೊಂಡೋಗಿ ಕೊಡ್ತಾ ಇರ್ತಾರೆ. ಇದೆಲ್ಲ ನಮ್ಮ ಡೇ ಆಗಿತ್ತು. ಸಿಂಧು ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.